ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್, ನಾನು ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ತೋರಿಸ್ತಿದ್ದೀನಿ. ಅದೇನೆಂದರೆ ನೋಡಿ, ಮೆಣಸಿನ್ಕಾಳು ಮತ್ತು ಜೀರಿಗೆ ಬೆಳ್ಳುಳ್ಳಿ ಇಷ್ಟೇ ಪದಾರ್ಥ ಬಳಸ್ಕೊಂಡು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ. ಇದು ಮಾಡುವಂಥ ರೆಸಿಪಿ ಒಬ್ಬರಿಗೆ ಮಾತ್ರ ಆಗುವಷ್ಟು ಮಾಡ್ತಾಯಿದ್ದೀವಿ. ನೋಡಿ, ಇಷ್ಟು ಜೀರಿಗೆ ಮತ್ತು ಮೆಣಸು ಇಷ್ಟೆಲ್ಲ ಚೆನ್ನಾಗಿ ಘಮ ಬರುವ ಹಾಗೆ ಹುರ್ಕೊಳ್ಳಿ ಫ್ರೆಂಡ್. ಮತ್ತು ಇನ್ನೊಂದು ಮರ್ತೆ, ನಾನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋಬೇಕು. ನಮಗೆ ಖಾರ ಎಷ್ಟು ಬೇಕಲ್ವ ಅಷ್ಟು ಮೆಣಸಿನ್ಕಾಳು ಕೂಡ ಹಾಕಿದ್ದೀವಿ, ಆದರೂ ಖಾರ ಪುಡಿ ಸ್ವಲ್ಪ ಹಾಕಿ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಫ್ರೆಂಡ್. ಹಾಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್, ಇದು ಚೆನ್ನಾಗಿ ಈ ರೀತಿ ಕುಟ್ಕೋಬೇಕು. ಹುರಿದ ತಕ್ಷಣ ಈ ರೀತಿ ಕುಟ್ಕೊಳ್ಳಿ. ಮತ್ತು ಇದಕ್ಕೆ ಒಗ್ಗರಣೆ ಹಾಕುವಂತೆ ಇಲ್ಲ. ಒಂದೆರಡು ಬೆಳ್ಳುಳ್ಳಿನ ಅದೇ ಇದರಲ್ಲಿ ಸ್ವಲ್ಪ ಹುರ್ಕೊಂಬಿಟ್ಟು ಇದು ಕುಟ್ಟಿರುವ ಪುಡಿನೂ ಅದರೊಳಗೆ ಹಾಕಿ ಹಾಲು ಹಾಕಿ, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ. ಇದೇನಪ್ಪ ಟೀ ಪುಡಿ ಥರ ಕಾಣುತ್ತೆ ಅಂತ ಅಂದ್ಕೊಬಿಡಿ ಫ್ರೆಂಡ್, ಇದು ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ತರಕಾರಿ ಇಲ್ಲ ಅಂತ ನಾವು ಬೇಜಾರಾಗ್ತಾ ಇರ್ತೀವಲ್ವ, ಆವಾಗ ಈ ರೀತಿ ಮಾಡಿ ನೋಡಿ. ಅದೆಲ್ಲ ಹಾಕಿಬಿಟ್ಟು ನಾವು ಸ್ವಲ್ಪ ಖಾರ ಪುಡಿನ ಹಾಕ್ತಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡು ಚೆನ್ನಾಗಿ ಮಳ್ಳಬೇಕು. ಅದು ಹಾಲು ಮಳ್ಳುತ್ತಲ್ವ, ಆ ರೀತಿ ಚೆನ್ನಾಗಿ ಮಳ್ಳುತ್ತೆ. ಇದು ಉಕ್ಕುತ್ತೆ, ಮೇಲ್ಗಡೆ ಬರುತ್ತೆ ನೋಡಿ, ಈ ರೀತಿ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಹಾಗೆ ಟೇಸ್ಟ್ ಹೇಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ತರಕಾರಿ ಇಲ್ಲ ಅಂತ ಬೇಜಾರಾಗ್ತಾ ಇರುತ್ತಲ್ವ, ಒನ್ ಟೈಮ್ ಈ ಥರ ನೈಟ್ ಟೈಮ್ ಅಥವಾ ಮಧ್ಯಾಹ್ನ ಟೈಮ್ ಮಾಡಿ ಫ್ರೆಂಡ್, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಮತ್ತು ಏನಂದರೆ, ಇದನ್ನು ಬಿಸಿ ಅನ್ನದ ಜೊತೆ ತಿನ್ನಬೇಕು. ಮತ್ತು ನೆಗಡಿ ಆಗಿರುತ್ತಲ್ವ, ಶೀತ ಆಗಿರುತ್ತೆ, ಅವರಿಗೆ ಈ ರೆಸಿಪಿ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್, ಥ್ಯಾಂಕ್ ಯು.